BCom ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ನಿಮಗೆ ಇದು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂದರೆ ಕಂಪನಿಯ ಕಾರ್ಯದರ್ಶಿಯ ನಿರ್ವಹಣಾ ಶಾಸ್ತ್ರದಲ್ಲಿ ನಿಮಗೆ ಫಸ್ಟ್ ಯೂನಿಟ್ ಯಾವುದು? ಕಂಪನಿ ಅಂದರೆ ಕಾನ್ಸೆಪ್ಟ್ ಆಫ್ ಕಂಪನಿ. ಕಾನ್ಸೆಪ್ಟ್ ಆಫ್ ಕಂಪನಿಯಲ್ಲಿ ನಿಮ್ಗೆ ಆಲ್ರೆಡಿ ಏನೇನು ಡಿಸ್ಕಸ್ ಮಾಡಿದ್ದೀವಿ. ಕಂಪನಿ ಮೀನಿಂಗು, ಕಂಪನಿಯ ಡೆಫಿನೇಷನ್ನು, ಮತ್ತು ಕಂಪನಿಯ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್, ಲಕ್ಷಣಗಳು, ಮತ್ತು ಇವಿಷ್ಟನ್ನು ನಿಮಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಬರುವಂಥದ್ದು ಯಾವುದು? ಕೈಂಡ್ಸ್ ಆಫ್ ಕಂಪನೀಸ್ ಅಂದರೆ ಕಂಪನಿಯ ಪ್ರಕಾರಗಳು. ಕಂಪನಿಯ ಪ್ರಕಾರಗಳು ಯಾವ ರೀತಿ ಅಂದರೆ ಟೋಟಲ್ ಕಂಪನಿಯ ಪ್ರಕಾರಗಳು ನಿಮಗೆ 5 ರೀತಿಯಾಗಿ ಬರ್ತವೆ. ಅಂದರೆ ಕಂಪನಿಯ ಪ್ರಕಾರಗಳಂತೇಳಿ ಫಸ್ಟ್ ಒನ್ನು, ಸೆಕೆಂಡ್ ಒನ್ ರಾಷ್ಟ್ರೀಯ ಆಧಾರಿತ ಪ್ರಕಾರಗಳಂತೇಳಿ ಬರುತ್ತೆ. ನೆಕ್ಸ್ಟ್ ಒಡೆತನ ಆಧಾರಿತ ಪ್ರಕಾರಗಳು, ನಿಯಂತ್ರಣ ಆಧಾರಿತ ಕಂಪನಿಗಳು, ಇತರೆ ಕಂಪನಿಗಳು ಅಂತೇಳಿ. ಇಂಗ್ಲೀಷಲ್ಲಿ ಏನಂದರೆ ಈ ಕೈಂಡ್ಸ್ ಆಫ್ ಕಂಪನೀಸು ಒಂದು, ಸೆಕೆಂಡ್ ಒನ್ ಬಂದು ನ್ಯಾಷನಾಲಿಟಿ ಬೇಸಸ್ಸು, ನೆಕ್ಸ್ಟ್ ಓನರ್ಶಿಪ್ ಬೇಸಸ್ಸು, ನೆಕ್ಸ್ಟ್ ಕಂಟ್ರೋಲ್ ಬೇಸಸ್ಸು, ನೆಕ್ಸ್ಟ್ ಅದರ್ ಕಂಪನೀಸ್ ಅಂತೇಳಿ ಬರ್ತವೆ. ಈ ಕಂಪನಿಯ ಪ್ರಕಾರಗಳನ್ನು ನಿಮಗೀಗ ಒಂದು ಚಾರ್ಟನ್ನು ಹಾಕಿಸ್ತೀನಿ. ಆ ಚಾರ್ಟ್ ಪ್ರಕಾರ ನೀವು ಬರ್ಕೊಳ್ರಿ. ಪ್ರತಿಯೊಬ್ಬರು ನೋಟ್ಸ್ ಮಾಡಬೇಕು. ಆ ಚಾರ್ಟನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು. ಈಗ ಕೈಂಡ್ಸ್ ಆಫ್ ಕಂಪನಿಯಲ್ಲಿ ಫಸ್ಟ್ ಕಂಪನಿ ಯಾವುದು ಬರುತ್ತೆ? ಕಂಪನಿಯ ಪ್ರಕಾರಗಳು ಫಸ್ಟ್ ಕೈಂಡ್ ಯಾವುದು ಬರುತ್ತೆ? ಫಸ್ಟ್ ಟೈಪ್ ಯಾವುದು ಬರುತ್ತೆ ನೋಡ್ರಿ? ಚಾರ್ಟರ್ ಕಂಪನಿ. ಫಸ್ಟ್ ಯಾವುದು? ಫಸ್ಟ್ ಕೈಂಡ್ ಚಾರ್ಟರ್ ಕಂಪನಿ, ಅಂದರೆ ಸಣ್ಣದು ಕಂಪನಿಗಳಂತೇಳಿ ಕನ್ನಡದಲ್ಲಿ. ಸೆಕೆಂಡ್ ಶಾಸನೀಯ ಕಂಪನಿಗಳು ಅಂದರೆ ಸ್ಟ್ಯಾಚ್ಯುಟರಿ ಕಂಪನೀಸ್ ಅಂತೇಳಿ ಬರುತ್ತೆ ಎರಡನೇದು. ಮೂರನೇದು ನೋಂದಾಯಿತ ಕಂಪನಿಗಳು ಅಂದರೆ ರಿಜಿಸ್ಟರ್ಡ್ ಕಂಪನೀಸ್ ಅಂತೇಳಿ ಬರ್ತವೆ. ಈ ನೋಂದಾಯಿತ ಕಂಪನಿಗಳಲ್ಲಿ ಮತ್ತೆ ನಿಮಗೆ 3 ರೀತಿ ವಿಂಗಡಣೆ ಆಗುತ್ತೆ. ರಿಜಿಸ್ಟರ್ಡ್ ಕಂಪನಿಯಲ್ಲಿ ಮತ್ತೆ 3 ಟೈಪ್ಸ್ ಬರ್ತವೆ. ಯಾವ್ಯಾವ ನೋಡ್ರಿ? ಕಂಪನಿಯ ಷೇರುಗಳಿಂದ ನಿಯಮಿತ ಹೊಂದಿದ ಕಂಪನಿಗಳು, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂದರೆ ಷೇರುಗಳಿಂದ ನಿಯಮಿತ ಹೊಂದಿರುವಂತಹ ಕಂಪನಿಗಳು ಬರುತ್ತೆ. ಅದರಲ್ಲಿ ಮತ್ತೆ ಎರಡನೇದು ಭರವಸೆಯಿಂದ ನಿಯಮಿತ ಹೊಂದಿದ ಕಂಪನಿಗಳು, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ. ನೆಕ್ಸ್ಟ್ ಅದರಲ್ಲಿ ಮತ್ತೆ ಇನ್ನೊಂದು ಯಾವ್ದು ಬರುತ್ತೆ? ಮೂರನೇದು ಅನಿಯಮಿತ ಕಂಪನಿಗಳು, ಅನ್ಲಿಮಿಟೆಡ್ ಕಂಪನೀಸ್ ಅಂತೇಳಿ ಬರುತ್ತೆ. ಮತ್ತು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಫಸ್ಟ್ ಒನ್ ಹೇಳಿದ್ನಲ್ಲ, ಈ 3ರಲ್ಲಿ ನಿಮಗೆ ನೋಂದಾಯಿತ ಕಂಪನಿಯಲ್ಲಿ, ರಿಜಿಸ್ಟರ್ಡ್ ಕಂಪನಿಯಲ್ಲಿ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತೇಳಿ ಷೇರುಗಳಿಂದ ನಿಯಮಿತ ಹೊಂದಿದ ಕಂಪನಿಗಳಲ್ಲಿ ಮತ್ತೆ ಯಾವ್ದು ಬರುತ್ತೆ ನಿಮಗೆ? ಖಾಸಗಿ ಕಂಪನಿಗಳು, ಪ್ರೈವೇಟ್ ಕಂಪನೀಸ್ ಅಂತೇಳಿ ಬರ್ತವೆ. ನೆಕ್ಸ್ಟ್ ಸಾರ್ವಜನಿಕ ಕಂಪನಿಗಳು ಅಂದರೆ ಪಬ್ಲಿಕ್ ಕಂಪನಿ ಅಂತೇಳಿ ಬರುತ್ತೆ. ಇದು ನಿಮಗೆ ಫಸ್ಟ್ ಯಾವುದು? ಕಂಪನಿಯ ಪ್ರಕಾರಗಳಲ್ಲಿ ಬರುವಂಥದ್ದು ಇದಿಷ್ಟು. ನೆಕ್ಸ್ಟ್ ಇದು ರಾಷ್ಟ್ರೀಯ ಆಧಾರಿತ ಪ್ರಕಾರ. ರಾಷ್ಟ್ರೀಯ ಆಧಾರಿತ ಪ್ರಕಾರ ಯಾವ್ದಾವ್ದು ಬರುತ್ತೆ ನೋಡ್ರಿ? ನ್ಯಾಷನಾಲಿಟಿ ಬೇಸಸಲ್ಲಿ ಭಾರತೀಯ ಕಂಪನಿ ಮತ್ತು ವಿದೇಶಿ ಕಂಪನಿ, ಇಂಡಿಯನ್ ಕಂಪನಿ ಮತ್ತು ಫಾರಿನ್ ಕಂಪನಿ ಅಂತೇಳಿ ಬರ್ತವೆ. ನೆಕ್ಸ್ಟ್ ಒಡೆತನ ಆಧಾರಿತ ಕಂಪನಿಗಳಂತೇಳಿ ಓನರ್ಶಿಪ್ ಬೇಸಸಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಸರ್ಕಾರಿ ಕಂಪನಿಗಳು, ಸರ್ಕಾರೇತರ ಕಂಪನಿಗಳು ಅಂದರೆ ಗೌರ್ಮೆಂಟ್ ಕಂಪನೀಸ್, ನಾನ್ ಗೌರ್ಮೆಂಟ್ ಕಂಪನೀಸ್ ಅಂತೇಳಿ ಬರ್ತವೆ. ನಿಯಂತ್ರಣ ಆಧಾರಿತ ಕಂಪನಿಗಳು, ನಿಯಂತ್ರಣ ಆಧಾರಿತ ಕಂಪನಿಗಳಲ್ಲಿ ಹೋಲ್ಡಿಂಗ್ ಕಂಪನಿ ಅಂತ ಬರುತ್ತೆ. ಇನ್ನೊಂದು ಸಬ್ಸಿಡರಿ ಕಂಪನಿ ಅಂದರೆ ಧಾರಕ ಕಂಪನಿಗಳು ಮತ್ತು ಸಹವರ್ತಿ ಕಂಪನಿಗಳಂತೇಳಿ ಬರ್ತವೆ. ನೆಕ್ಸ್ಟ್ ಲಾಸ್ಟ್ ಇತರೆ ಕಂಪನಿಗಳು ಅಂತಂದರೆ ಅಲ್ಲಿ ಅದರ್ ಕಂಪನೀಸಲ್ಲಿ ಗ್ರಹಿತ ಕಂಪನಿಗಳು, ಡೀಮ್ಡ್ ಕಂಪನಿ ಮತ್ತು ಅನುಮತಿ ಪಡೆದ ಕಂಪನಿಗಳು, ಲೈಸೆನ್ಸ್ಡ್ ಕಂಪನಿ, ಏಕ ವ್ಯಕ್ತಿ ಕಂಪನಿ, ಓನ್ ಮ್ಯಾನ್ ಕಂಪನಿ ಅಂತೇಳಿ ಬರ್ತವೆ. ಇದಿಷ್ಟು ನಿಮಗೆ ಕಂಪನಿಯ ಪ್ರಕಾರಗಳಲ್ಲಿ ಬರ್ತವೆ, ಕೈಂಡ್ಸ್ ಆಫ್ ಕಂಪನಿಯಲ್ಲಿ ಬರ್ತವೆ. ಈ ಕೈಂಡ್ಸ್ ಆಫ್ ಕಂಪನಿಯಲ್ಲಿ ಫಸ್ಟ್ ಪಾಯಿಂಟ್ ಯಾವುದಿದೆ ನೋಡ್ರಿ? ಸನ್ನದು ಪಡೆದ ಕಂಪನಿಗಳು, ಚಾರ್ಟರ್ ಅಥವಾ ಚಾರ್ಟರ್ಡ್ ಕಂಪನೀಸ್ ಅಂತೇಳಿ ಬರುತ್ತೆ. ಚಾರ್ಟರ್ಡ್ ಕಂಪನೀಸ್ ಅಂದರೆ ಸನ್ನದು ಪಡೆದ ಕಂಪನಿಗಳು. ಸನ್ನದು ಪಡೆದ ಕಂಪನಿಗಳು ಅಂತಂದರೆ ಇಲ್ಲಿ ಸನ್ನದು ಅಂದರೆ ಈಗ ರಾಜ ಅಥವಾ ರಾಣಿಯರಿಂದ ವಿಶೇಷ ಸೌಕರ್ಯವನ್ನು ನೀಡುವಂತಹ ಒಂದು ಕಾಯ್ದೆ ಅಂತೇಳಿ ಹೇಳ್ತಾರೆ. ಯಾವ ರೀತಿ ಅಂದರೆ ಈಗ ಕೆಲವು ದೇಶಗಳಲ್ಲಿ ರಾಜ ಅಥವಾ ರಾಣಿ ಅವ್ರು ಏನು ಹೇಳ್ತಾರೆ ಅವರ ಅಧಿಕಾರದಿಂದ ಒಂದು ಸರ್ವೋಚ್ಚ ಅಧಿಕಾರದಿಂದ ಹೊಂದಿರುವಂತಹ ಒಂದು
ಕಂಪನಿಗಳು ಅಂತೇಳಿ ಹೇಳ್ಬೋದು. ಈ ಥರ ಕಂಪನಿಗಳು ಎಲ್ಲೆಲ್ಲಿದ್ದಾವೆ ನಮ್ಮ ದೇಶದಲ್ಲಿ ಅಂತಂದರೆ, ಅಲ್ಲ ನಮ್ಮ ದೇಶ ಅಂತಲ್ಲ, ಈಗ ಉದಾಹರಣೆಗೆ ತಗೊಂಡಾಗ ಯಾವ್ಯಾವ ದೇಶದಲ್ಲಿ ಈ ಥರ ರಾಜ ರಾಣಿಗಳು ಹೇಳ್ದಂಗೆ ಕಂಪನಿಗಳಲ್ಲಿ ಕರ್ತವ್ಯಗಳು ನಡೀತಾ ಇದ್ದಾವೆ ಅಂತ ಅನ್ನೋದು, ಅದಕ್ಕೆ ಇವು ಸನ್ನದು ಪಡೆದ ಅಂದರೆ ರಾಜ ರಾಣಿಯರ ಅಧಿಕಾರದಲ್ಲಿ ಇರುವಂತಹ ಕಂಪನಿಗಳಂತೇಳಿ ಹೇಳ್ಬೋದು. ಅದಕ್ಕೆ ಉದಾಹರಣೆ ಏನಂತಂದ್ರೆ ಈಗ ಲಂಡನ್, ಜಪಾನ್, ನೇಪಾಳ ಅಲ್ಲಿ ಏನಾಗುತ್ತೆ ಅಂತಂದರೆ ಇವು ಸನ್ನದು ಪಡೆದ ಒಂದು ಕಂಪನಿಗಳು. ಈಗ ಭಾರತೀಯ ಕಂಪನಿ ಕಾನೂನು ಅಥವಾ ವಿದೇಶಿ ಕಂಪನಿ ಕಾನೂನು ಅಡಿಯಲ್ಲಿ ಏನಾಗುತ್ತೆ ಅವನ್ನ ಈ ಕಂಪನಿಗಳನ್ನು ನೋಂದಾಯಿಸುತ್ತೆ. ಆ ವಿಶೇಷ ಸೌಕರ್ಯಗಳನ್ನು ನೀಡುವಂತಹ ಒಂದು, ಈಗ ಅವರು ರಾಜರ ಅನುಮತಿ ಮೇರೆಗೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ಸನ್ನದು ಪಡೆದ ಅಥವಾ ಅಸ್ತಿತ್ವದಲ್ಲಿರುವಂತಹ ಒಂದು ಕಂಪನಿ ಅಂತೇಳಿ ಹೇಳ್ಬೋದು. ಇಲ್ಲಿ ಇದನ್ನು ಈ ಸನ್ನದು ಮೂಲಕ ಅವುಗಳನ್ನು ನಿಯಂತ್ರಿಸೋದು. ಈ ಕಂಪನಿ ಕಾಯ್ದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಕಾನೂನು ಮುಖಾಂತರ ಈ ಕಂಪನಿಯ ಕಾಯ್ದೆ ಇಲ್ಲಿ ಅನ್ವಯವಾಗೋದಿಲ್ಲ. ಇದು ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಗಳಂದ್ರೆ ಈಗ ಸದ್ಯ ಸಿಚುವೇಶನಲ್ಲಿ ಈ ಕಂಪನಿಗಳೊಂದು ಖ್ಯಾತಿಯನ್ನು ಹೊಂದಿಲ್ಲ ಅಂತೇಳಿ ಹೇಳ್ಬೋದು. ಆಮೇಲೆ ಈ ಥರ ಉದಾಹರಣೆ ಯಾವ್ಯಾವಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತೇಳಿ ಬರ್ತವೆ. ಅಂದರೆ ಈಗ ನಿಮ್ಗೆ ಹೇಳಿದೆ ಈ ಸನ್ನದು ಅಂತಂದರೆ ಈಗ ರಾಜ ರಾಣಿಯರಿಂದ ವಿಶೇಷ ಸೌಕರ್ಯವನ್ನು ನೀಡುವಂತಹ ಕಾಯ್ದೆ ಅಂತೇಳಿ ಹೇಳ್ಬೋದು. ಅಂದರೆ ಇದು ನಿಮಗೆ ಇಂಗ್ಲೀಷಲ್ಲಿ ಯಾವುದು ಚಾರ್ಟರ್ಡ್ ಕಂಪನಿ ಅಂತಂದರೆ ಚಾರ್ಟರ್ಡ್ ಈಸ್ ದ ಸ್ಪೆಷಲ್ ಆ್ಯಕ್ಟ್ ಆಫ್ ಮೋನ್ರಾಂಚ್ ದೇರ್ ಈಸ್ ಕಿಂಗ್ ಆರ್ ಕ್ವೀನ್ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ದ ಕಂಟ್ರೀಸ್ ವಿಚ್ ಹ್ಯಾವ್ ಕಿಂಗ್ ಆರ್ ಕ್ವೀನ್ ಹ್ಯಾಸ್ ದೇರ್ ಸುಪ್ರೀಂ ಪವರ್ ಫ್ರಮ್ ಸಚ್ ಕಂಪನೀಸ್. ಅದೇ ಹೇಳಿದ್ನಲ್ಲ, ಈ ರಾಜ ರಾಣಿಯರ ಅನುಮತಿ ಮೇರೆಗೆ, ಅವರ ಅನುಮತಿಯಿಂದ ಇಲ್ಲಿ ಕೆಲಸ ಕಾರ್ಯಗಳು, ಅವರ ಅಧಿಕಾರದಿಂದ ಇಲ್ಲಿ ಏನಾಗುತ್ತೆ ಅಂದರೆ ಕಂಪನಿಯ ಕಾನೂನುಗಳಾಗಿರ್ಬೋದು, ಅಲ್ಲಿ ಕರ್ತವ್ಯಗಳಾಗಿರ್ಬೋದು ಇಲ್ಲಿ ನಿರ್ವಹಣೆ ಆಗ್ತವೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಇವು ಚಾರ್ಟರ್ಡ್ ಕಂಪನಿ, ಸನ್ನದು ಕಂಪನಿ. ನಿಮಗೆ ಎಕ್ಸಾಂಪಲ್ಸ್ ಹೇಳಿದೆ ನಿಮಗೆ, ಲಂಡನ್ನು, ಜಪಾನ್, ನೇಪಾಳ ಇವೆಲ್ಲ ಇಲ್ಲಿ ಅಲ್ಲಿ ಈ ಥರ ಒಂದು ಕಾನೂನು ರೀತಿಯಲ್ಲಿ ಇವು ಸನ್ನದು ಪಡೆದ ಕಂಪನಿಗಳಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸ್ತವೆ ಅಂತೇಳಿ ಹೇಳಿದೆ. ದ ಕಂಪನೀಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಸ್ಪೆಷಲ್ ಕ್ಯಾರೆಕ್ಟರ್ ಆರ್ ಕಾಲ್ಡ್ ಚಾರ್ಟರ್ಡ್ ಕಂಪನಿ. ಅಂದರೆ ದೇ ಆರ್ ಕಂಟ್ರೋಲ್ಡ್ ಬೈ ಕ್ಯಾರೆಕ್ಟರ್. ದ ಕಂಪನೀಸ್ ಆ್ಯಕ್ಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದಿಸ್ ಟೈಪ್ ಆಫ್ ಕಂಪನೀಸ್ ಅಂತೇಳಿ ಹೇಳ್ತಾರೆ. ಈಗ ನವೆಡೇಸ್ ಈ ಕಂಪನಿಗಳು ಅಂದರೆ ಈಗಿನ ಸದ್ಯದ ಸಿಚುವೇಶನ್ಗಳಲ್ಲಿ ಈ ಥರ ಕಂಪನಿಗಳು ನಮ್ಮಲ್ಲಿ ಇಲ್ಲ ಅಂತೇಳಿನೂ ಹೇಳ್ಬೋದು. ಈಗ ನವೆಡೇಸ್ ಕಂಪನೀಸ್ ಆರ್ ನಾಟ್ ಪಾಪ್ಯುಲರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಸನ್ನದು ಪಡೆದ ಕಂಪನಿ ಅಂದರೆ ಚಾರ್ಟರ್ಡ್ ಕಂಪನಿ ಅಂತಂದರೆ ಇದು ರಾಜ ರಾಣಿಯರ ಒಂದು ವಿಶೇಷ ಸೌಕರ್ಯವನ್ನು ನೀಡುವಂತಹ ಕಾಯ್ದೆಯಾಗಿದೆ ಅಂತೇಳಿ ಹೇಳ್ಬೋದು. ಅವರ ದೇಶದಲ್ಲಿ ರಾಜ ರಾಣಿಯರ ಒಂದು ಅನುಮತಿಯಿಂದ ಏನಾಗುತ್ತೆ, ಈ ಕಂಪನಿಗಳ ನಿರ್ವಹಣೆಯನ್ನು ಮಾಡ್ಬೋದು, ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಕಂಪನಿ ಅಂದರೆ ಈಗ ಈ ಕಂಪನಿ ಕಾನೂನು ಅಂದರೆ ಈಗ ಸನ್ನದು ಪಡೆದ ಕಂಪನಿಗಳಂತ ಹೇಳ್ಬೋದು, ಚಾರ್ಟರ್ಡ್ ಕಂಪನೀಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಶಾಸನಬದ್ಧ ಕಂಪನಿಗಳು ಅಂದರೆ ಸ್ಟ್ಯಾಚ್ಯುಟರಿ ಕಂಪನೀಸ್ ಅಂತಂದರೆ ಶಾಸನಬದ್ಧ ಕಂಪನಿಗಳಂತಂದರೆ ಇಲ್ಲಿ ಕಂಪನಿಯ ಒಂದು ಸ್ವರೂಪ ಏನಾಗುತ್ತಂದರೆ, ಈಗ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತಂದರೆ ಒಂದು ವಿಶೇಷ ಶಾಸನವನ್ನು ಜಾರಿಗೊಳಿಸುವಂಥದ್ದು. ಆ ವಿಶೇಷ ಶಾಸನವನ್ನು ಜಾರಿಗೊಳಿಸಬೇಕು ಅಂತಂದರೆ ಅಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಆ ಕಾನೂನನ್ನು ಜಾರಿಗೆ ತರುತ್ತೆ. ಯಾವುದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿಗೆ ತರುತ್ತೆ. ಎ ಸ್ಪೆಷಲ್ ಆ್ಯಕ್ಟ್ ಈಸ್ ಪಾಸ್ಡ್ ಟು ಎಸ್ಟಾಬ್ಲಿಷ್ಡ್ such type of companies. The act may be passed by central or state government. ಅಂದರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಇವನ್ನ ಜಾರಿಗೆ ತರ್ತವೆ. ಈ ಕಂಪನಿಗಳಿಂದ ಕಾನೂನಿನಿಂದ ಇವು ಅನ್ವಯಿಸ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಇದಕ್ಕೆ ಏನಪ್ಪ ಅಂತಂದರೆ ಭಾರತದಲ್ಲಿ ಈ ಥರದ ಕಂಪನಿಗಳಂತಂದರೆ ಯಾವ್ಯಾವ ಇದಾವೆ ಅಂತಂದರೆ, ಈ ಕಂಪನಿಗಳು ಅಂದರೆ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ಹೊಂದಿರುವಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಲ್ಲೇನು ಅಧಿಕಾರವನ್ನು ಇಲ್ಲಿ ನಿರ್ವಹಣೆ ಕೊಡುವಂತಹ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಇಲ್ಲಿ ಈ ಕಂಪನಿಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಒಂದು ಈ ಥರ ಕಂಪನಿಗಳು ಯಾವ್ಯಾವ ಇದಾವೆ ಅಂತಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು ಈ ಕಾಯ್ದೆ ಒಂದು ಕಂಪನಿ ಇದೆ. ಆಮೇಲೆ ಭಾರತೀಯ ಔದ್ಯಮಿಕ ಹಣಕಾಸು ನಿಗಮ ಅಂದರೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಆ್ಯಕ್ಟ್, ಮತ್ತು ಭಾರತೀಯ ಆಹಾರ ನಿಗಮ ಕಾಯ್ದೆ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಆ್ಯಕ್ಟ್, ಮತ್ತು
ಇಷ್ಟು ಕಂಪನಿಗಳೇನಾಗಿದ್ದಾವೆ ಅಂತಂದರೆ ನಮ್ಮ ಭಾರತದಲ್ಲಿ ಏನಾಗಿದ್ದಾವೆ ಈ ಕಂಪನಿಗಳು ಹೆಸರುವಾಸಿಯಾಗಿದ್ದಾವೆ. ಮತ್ತು ಈ ಕಂಪನಿಗಳಿಂದ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಈ ಕಂಪನಿಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕಂಪನಿಗಳ ಸ್ಥಾಪನೆಯಾಗಿದೆ ಅಂತೇಳಿ ಹೇಳ್ಬೋದು. ಇದು ಶಾಸನಬದ್ಧ ಕಂಪನಿಗಳು. ಶಾಸನಬದ್ಧ ಕಂಪನಿಗಳು ಅಂತಂದರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವುಗಳನ್ನು ಜಾರಿಗೆ ತರುತ್ತೆ. ಅದೇ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಚ್ಯುಟರಿ ಕಂಪನೀಸನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ನೋಂದಾಯಿತ ಕಂಪನಿಗಳು. ರಿಜಿಸ್ಟರ್ಡ್ ಕಂಪನೀಸ್ ಅಂತಂದರೆ ಈಗ ಭಾರತದಲ್ಲಿ ಈಗ ಕಂಪನಿಗಳ ಕಾಯ್ದೆ ಅಂದರೆ ನೋಂದಾಯಿಸಿ ಏನು ಮಾಡಬೇಕು, ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು. ಅಂದರೆ ಈಗ ಯಾವುದೇ ಒಂದು ಕಂಪನಿಯನ್ನು ನಾವು ಓಪನ್ ಮಾಡ್ತೀವಿ ಅಂದರೆ ಅದು ಕಂಪಲ್ಸರಾಗಿ ರಿಜಿಸ್ಟರ್ಡ್ ಆಗಿರಬೇಕು. ದ ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್. ರಿಜಿಸ್ಟರ್ಡ್ ಕಂಪನೀಸ್ ಅಂದರೆ ಭಾರತೀಯ ಕಾನೂನು ಪ್ರಕಾರ ಏನಾಗಿರ್ಬೇಕಂತಂದರೆ ಆ ಕಂಪನಿ ನೋಂದಾವಣೆಯಾಗಿರಬೇಕು. ಅಂದರೆ ಅದಕ್ಕೆ ಮಾತ್ರ ಅದನ್ನೇನಂತ ಕರೀತಾರೆ, ಕಂಪನಿಯನ್ನು ನೋಂದಾಯಿಸಲ್ಪಟ್ಟ ಕಂಪನಿ ಅಂತೇಳಿ ಕರೀತಾರೆ ಅಂತೇಳಿ ಹೇಳ್ಬೋದು. ಅವುಗಳ ಶಾಸನಬದ್ಧ ಕಂಪನಿ ಅಥವಾ ಸಂಘಟಿತ ಸಂಸ್ಥೆಗಳಂತಲೂ ಕರೀತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತೇಳಿ ಸಹ ಇದನ್ನು ಕರೀತಾರೆ. ಇಲ್ಲಿ ಇವಾಗ ಈ ಕಂಪನಿಗಳನ್ನು ಈಗ ರಾಜ್ಯದ ಕಂಪನಿಗಳು, ಈ ಕಂಪನಿಗಳನ್ನು ಯಾರಂತಂದರೆ ರಾಜ್ಯದ ಕಂಪನಿಗಳ ರಿಜಿಸ್ಟರ್ಡ್ ಅವರು ನೋಂದಣಿ ಪ್ರಮಾಣ ಪತ್ರ ಮೂಲಕ ಏನು ಮಾಡ್ತಾರೆ, ಈ ಕಂಪನಿಗಳನ್ನು ದೃಢೀಕರಣ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ದ ರಿಜಿಸ್ಟರ್ಡ್ ಆಫ್ ದ ಕಂಪನೀಸ್ ಆಫ್ ಸ್ಟೇಟ್ ವಿಲ್ ಇಶ್ಯೂ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಟು ದೋಸ್ ಹೂ ಫುಲ್ಫಿಲ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ಕಂಪನೀಸ್ ಆ್ಯಕ್ಟ್ ಅಂತೇಳಿ. ಅಂದರೆ ಈಗ ಈ ನೋಂದಣಿ ಪ್ರಮಾಣ ಪತ್ರದ ಮುಖಾಲಕ ಏನಾಗುತ್ತೆ, ರಾಜ್ಯದ ಕಂಪನಿಗಳು ರಿಜಿಸ್ಟರ್ಡನ್ನು ನೋಂದಣಿ ಪ್ರಮಾಣ ಪತ್ರಗಳ ಮೂಲಕ ದೃಢೀಕರಣ ಮಾಡ್ತಾರೆ. ದೃಢೀಕರಣ ಮಾಡಿದ ಮೇಲೆ ಈಗ ಪ್ರತಿಯೊಂದು ರಾಜ್ಯದ ಕಂಪನಿಗಳು ನೋಂದಾವಣಾ ಅಧಿಕಾರಿ ಅಂತೇಳಿ ಇರ್ತಾರಲ್ಲ, ಅಂದರೆ ನೋಂದಾವಣೆ ಮಾಡುವಂತಹ ಅಧಿಕಾರಿ, ರಿಜಿಸ್ಟರ್ಡ್ ಆಫ್ ಕಂಪನೀಸ್ ಅಂತೇಳಿ ಆ ನೋಂದಾವಣೆ ಮಾಡುವಂಥ ಅಧಿಕಾರಿಗಳು ನೋಂದಣಿಯಾದ ಮೇಲೆ ಕಂಪನಿಗಳನ್ನು ದಾಖಲು ಪುಸ್ತಕಗಳಲ್ಲಿ ಅಂದರೆ ರಿಜಿಸ್ಟರ್ಡ್ ಬುಕ್ಕಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಕಂಪನಿಗಳನ್ನು ರಿಜಿಸ್ಟರ್ಡ್ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಇಲ್ಲಿ ಕೆಲವೊಂದು ಉದಾಹರಣೆ ಯಾವ್ಯಾವ ಅಂದರೆ ಎಕ್ಸಾಂಪಲ್ಸ್ ಯಾವ್ಯಾವ ಕೊಟ್ಟಿದ್ದಾರೆ ಅಂತಂದರೆ ಟಾಟಾ ಕಂಪನಿ, ಬಿರ್ಲಾ ಕಂಪನಿ, ಬಯೋಕಾನ್ ಕಂಪನಿ, ಆಮೇಲೆ ACC ಕಂಪನಿ, ಈ ಥರ ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟಿದ್ದಾರೆ. ಅಂದರೆ ಈಗ ಟಾಟಾ, ಬಿರ್ಲಾ, ಬಯೋಕಾನು, ಈ ಥರ ಕಂಪನಿಗಳು, ACC ಕಂಪನಿಗಳು ಇವೆಲ್ಲ ಏನಾಗಿದ್ದಾವೆ ಅಂತಂದರೆ ರಿಜಿಸ್ಟರ್ಡ್ ಕಂಪನಿ, ನೋಂದಾಯಿತ ಕಂಪನಿಗಳಂತೇಳಿ ಹೇಳ್ಬೋದು. ನೋಂದಾಯಿತ ಕಂಪನಿಗಳಂತಂದರೆ ಕಂಪಲ್ಸರಿಯಾಗಿ ರಿಜಿಸ್ಟರ್ಡ್, ಅಂದರೆ ನಮ್ಮ ಭಾರತೀಯ ಕಾನೂನು ಪ್ರಕಾರ, ನಮ್ಮ ಇಂಡಿಯನ್ ಆ್ಯಕ್ಟ್ ಪ್ರಕಾರ ನಾವೇನು ಮಾಡಬೇಕಂತಂದರೆ ಆ ಕಂಪನಿಗಳನ್ನು ನೋಂದಾವಣೆ ಮಾಡಬೇಕು. ಇಂಡಿಯನ್ ಆ್ಯಕ್ಟ್, ಆ್ಯಸ್ ಪರ್ ಇಂಡಿಯನ್ ಆ್ಯಕ್ಟ್ ಕಂಪನಿ ವಿಲ್ ರಿಜಿಸ್ಟರ್ಡ್ ಅಂತೇಳಿ ಹೇಳ್ತಾರೆ. ಇದಿಷ್ಟು ನಿಮಗೆ ಅದರಲ್ಲಿ ಬರುತ್ತೆ, ನೋಂದಾಯಿತ ಕಂಪನಿಗಳಲ್ಲಿ ಬರುತ್ತೆ. ನೆಕ್ಸ್ಟ್ ನೋಂದಾಯಿತ ಕಂಪನಿಗಳಾದಮೇಲೆ ಫಿಫ್ತ್ ಒನ್ ಯಾವ್ದು ಬರುತ್ತೆ, ಫೋರ್ತ್ ಒನ್ ಷೇರುಗಳಿಂದ ನಿಯಮಿತವಾದ ಕಂಪನಿಗಳು. ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತಂದರೆ ಇವುಗಳು ನಿಯಮಿತ ಹೊಂದಿದ ಕಂಪನಿಗಳಂತೇಳಿ ಕರೀತಾರೆ. ಈ ಷೇರುಗಳನ್ನು ಖರೀದಿ ಮಾಡುವಂಥದ್ದು, ಅಂದರೆ ಷೇರುಗಳನ್ನು ಖರೀದಿಸಿ ಷೇರುದಾರರ ಅಥವಾ ಸದಸ್ಯರ ಹೊಣೆಗಾರಿಕೆಯು ಅವರ ಖರೀದಿಸಿದ ಷೇರುಗಳ ಮುಖ್ಯ ಬೆಲೆಗೆ ಮಾತ್ರ ಸೀಮಿತವಾಗಿರುತ್ತೆ. ಅಂದರೆ ಈಗ ಸದಸ್ಯರುಗಳು ಈಗ ಷೇರುದಾರರು ಖರೀದಿಸುವಂತಹ ಷೇರುಗಳ ಮೇಲೆ ಅವ್ರ ಮುಖಬೆಲೆ ಮಾತ್ರ ಅವ್ರಿಗೆ ಸೀಮಿತ ಆಗಿರುತ್ತೆ. ಅದೇ ಕಂಪನಿ ಹಣದ ಮೇಲೆ ಯಾವುದೇ ರೀತಿ ಹೊಣೆಗಾರಿಕೆಯನ್ನು ಹೊರೋದಿಲ್ಲ. ಶೇರ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ, ಅವರು ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ, ಮುಖಬೆಲೆ ಎಷ್ಟಿರುತ್ತೋ ಅಷ್ಟೇ ಅದನ್ನು ತೋರಿಸುವಂಥದ್ದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನು ಈಗ ಸಪೋಸ್ ಕಂಪನಿ ಏನಾದರೂ ಲಾಸ್ ಆಯಿತು ಅಂತಂದರೆ ಈಗ ಆ ಫೇಸ್ ವ್ಯಾಲ್ಯೂ, ಷೇರುದಾರರ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಅವರು ಕೊಡೋದಾಗಿರ್ಬೋದು. ಇಲ್ಲ ಆ ಕಂಪನಿಗಳು ಈಗ ಅದು ಬಿಟ್ಟು ಹೆಚ್ಚಿನ ರೀತಿಯ ಯಾವುದೇ ಒಂದು ಹೊಣೆಗಾರಿಕೆಗಳಾಗಿರ್ಬೋದು, ಜವಾಬ್ದಾರಿಗಳಾಗಿರ್ಬೋದು ಇದರಲ್ಲಿ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ದೀಸ್ ಆರ್ ಆಲ್ಸೋ ಕಾಲ್ಡ್ ಲಿಮಿಟೆಡ್ ಕಂಪನೀಸ್. ದೀಸ್ ಆರ್ ಕಂಪನೀಸ್ ಇನ್ ವಿಚ್ ಲ್ಯಾಬಿಲಿಟಿ ಆಫ್ ಮೆಂಬರ್ಸ್ ಈಸ್ ಲಿಮಿಟೆಡ್ ಟು ದ face value of shares bought by them. There is liability is limited. ಅಂದರೆ ಇಲ್ಲಿ
ಕಂಪನಿಯ ಹೊಣೆಗಾರಿಕೆಯು ನಿಯಮಿತವಾಗಿರೋದ್ರಿಂದ ಕಂಪನಿ ಎಲ್ಲ ಹೊಣೆಗಾರಿಕೆಗಳಿಗೆ ಸದಸ್ಯರು ಅಥವಾ ಷೇರುದಾರರು ಹೊಣೆಗಾರರಾಗಿರೋದಿಲ್ಲ. ಷೇರುದಾರನ ತಾನು ಹೊಂದಿದ ಷೇರುಗಳಿಗೆ ಮಾತ್ರ ಅವನು ಹೊಣೆಗಾರನಾಗಿರ್ತಾನೆ. ಅದು ಬಿಟ್ಟು ಬೇರೆ ಯಾವ ರೀತಿ ಕಂಪನಿಗೆ ಹಣವನ್ನು ಪಾವತಿ ಮಾಡುವಂಥದ್ದಾಗಿರ್ಬೋದು ಇಲ್ಲಿ ಯಾವುದೇ ರೀತಿಯಂಥದ್ದು ಇರೋದಿಲ್ಲ. ಈಗ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಅಧಿಕ ಸಂಖ್ಯೆಯ ಕಂಪನಿಗಳಲ್ಲಿ ನಿಯಮಿತ ಹೊಣೆಗಾರಿಕೆ ಕಂಪನಿಗಳಾಗಿ ಉಳ್ಕೊಂಡಿದ್ದಾವೆ. ಯಾವ್ಯಾವ ಅಂತಂದರೆ ದ ನೇಮ್ ಆಫ್ ಸಚ್ ಕಂಪನೀಸ್ ಆ್ಯಂಡ್ ವಿತ್ ಲಿಮಿಟೆಡ್ ಆಲ್ಮೋಸ್ಟ್ ಆಲ್ ಮಾಡರ್ನ್ ಕಂಪನೀಸ್ ಆರ್ ಲಿಮಿಟೆಡ್ ಬೈ ಶೇರ್ ಓನ್ಲಿ ಅಂತೇಳಿ. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವ ಅಂತಂದರೆ TCS ಕಂಪನಿ ಆಗಿರ್ಬೋದು, ಕ್ಯಾಡ್ಬರಿ ಕಂಪನಿಗಳಾಗಿರ್ಬೋದು, ಮತ್ತು ಟಾಟಾ ಕಂಪನಿಗಳಾಗಿರ್ಬೋದು, ರೈಮಂಡ್ಸ್ ಅಂತೇಳಿ ಹೇಳ್ತಾರೆ, ರಿಲಯನ್ಸ್ ಕಂಪನಿಗಳು, ರೈಮಂಡ್ಸ್ಗಳು, ಇವೆಲ್ಲ ಷೇರುಗಳಿಂದ ನಿಯಮಿತವಾದ ಕಂಪನಿಗಳು. ಅಂದರೆ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತೇಳಿ ಕರೀತಾರೆ. ಅಂದರೆ ಈಗ ಷೇರುಗಳು ಅಂತಂತ ಬಂದಾಗ ಷೇರುಗಳ ಮುಖಬೆಲೆ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅದಕ್ಕೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಹೊಣೆಗಾರಿಕೆಗಳಿಗೆ ಅದು ಜವಾಬ್ದಾರರಾಗಿರೋದಿಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಲಿಮಿಟೇಷನ್ ಇರೋದಿಲ್ಲ. ಇದು ಓನ್ಲಿ ಶೇರ್ಸ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ ಅಂಥೇಳಿ, ಫೇಸ್ ವ್ಯಾಲ್ಯೂ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್, ಭರವಸೆಯಿಂದ ನಿಯಮಿತವಾದ ಕಂಪನಿಗಳು. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತಂದರೆ ಈ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಭರವಸೆಯಿಂದ ನಿಯಮಿತವಾದ ಕಂಪನಿಗಳು. ಭರವಸೆಯಿಂದ ನಿಯಮಿತವಾದ ಕಂಪನಿಗಳಂತಂದರೆ ಇಲ್ಲಿ ಈಗ ಈ ಭರವಸೆ ಅನ್ನೋ ಶಬ್ದ ಏನಾಗುತ್ತೆ ಅಂತಂದರೆ ಈಗ ಷೇರುದಾರರಿಗೆ ಹಣ ನೀಡಲು ಸಿದ್ಧವಿರುವ ಭರವಸೆಯನ್ನು ಸೂಚಿಸುವಂಥದ್ದು. ಅಂದರೆ ಈಗ ಕಂಪನಿ ಏನಾದರೂ ಒಂದ್ಸರಿ ಎಕ್ಸಿಟ್ ಆಗೋ ಮೂಮೆಂಟ್ ಬಂದರೆ ಅಂದರೆ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈಗ ಆ ನಿರ್ದಿಷ್ಟ ಹಣವನ್ನು ಪಾವತಿ ಮಾಡಬೇಕು ಅಂತೇಳಿ ಸದಸ್ಯರುಗಳಿಗೆ ಅಂದರೆ ಮೆಂಬರ್ಸ್ಗಳಿಗೆ ಒಂದು ಭರವಸೆಯನ್ನು ನೀಡ್ತಾರೆ. ಯಾವ ಕಂಪನಿ ಈಗ ಸದಸ್ಯರ ಹೊಣೆಗಾರಿಕೆ ಈಗ ಒಂಥರ ಘಟನಾ ಪತ್ರದಲ್ಲಿ ಒಂದು ಭರವಸೆಯನ್ನು ಮೂಡಿಸಿ ಆ ವ್ಯಕ್ತಿಗಳಿಗೆ ಸದಸ್ಯರುಗಳಿಗೆ ಭರವಸೆಯನ್ನು ನೀಡ್ತೀವಿ ನಾವು ಈ ಪತ್ರದಲ್ಲಿ, ಘಟನಾ ಪತ್ರದಲ್ಲಿ ಅವರು ತೋರಿಸಿದ್ರೆ ಅಂತಹ ಒಂದು ಕಂಪನಿಯನ್ನು ಏನಂತ ಕರೀತಾರೆ ಅಂತಂದರೆ ಭರವಸೆ ನಿಯಮಿತ ಕಂಪನಿ ಅಂತೇಳಿ ಕರೀತಾರೆ. ಅಂದರೆ ಇದು ದ ಟರ್ಮ್ ಗ್ಯಾರಂಟಿ ಸ್ಟ್ಯಾಂಡ್ಸ್ ಫಾರ್ ದ ಗ್ಯಾರಂಟೀಡ್ ಅಮೌಂಟ್ ಇನ್ ಸಚ್ ಕಂಪನೀಸ್ ದ ಪ್ರಮೋಟ್ಸ್ ಗ್ಯಾರಂಟಿ ಎ ಸರ್ಟೇನ್ ಅಮೌಂಟ್ ಪೇಬಲ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ಟೈಮ್ ಅಂತೇಳಿ. ಅಂದರೆ ಈಗ ವಿಸರ್ಜನೆ ಆಗುವಂತಹ ಒಂದು ಸನ್ನಿವೇಶದಲ್ಲಿ ಏನು ಮಾಡೋದು ಅಂತಂದರೆ ಆ ಸಮಯದಲ್ಲಿ ನಿರ್ದಿಷ್ಟವಾಗಿರುವಂತಹ ಹಣವನ್ನು ಸದಸ್ಯರುಗಳಿಗೆ ನೀಡುವಂತಹ ಒಂದು ಭರವಸೆ, ಆ ಒಂದು ಗ್ಯಾರಂಟಿಯನ್ನು ಯಾರಿಗೆ ಮೆಂಬರ್ಸಿಗೆ ಕೊಡ್ತಾರೆ. ದಿಸ್ ಗ್ಯಾರಂಟಿ ಅಮೌಂಟ್ ಈಸ್ ಮೆನ್ಷನ್ಡ್ ಇನ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪನಿ. ದ ಮೆಂಬರ್ಸ್ ಆರ್ ಲಯಬಲ್ ಟು ಪೇ ಟು ದ ಕಂಪನಿ ಟು ಎಕ್ಸ್ಟೆಂಟ್ ಆಫ್ ಗ್ಯಾರಂಟೀಡ್ ಅಮೌಂಟ್. ಅಂದರೆ ಆ ಕಂಪನಿ ವಿಸರ್ಜನೆ ಆಗೋದ್ರೊಳಗಡೆ ಏನು ಮಾಡಬೇಕಂತಂದರೆ ಆ ಕಂಪನಿಯಲ್ಲಿರುವಂತಹ ಹಣವನ್ನು ಏನು ಯಾರಿಗೆ ಷೇರುದಾರರಿಗೆ ಆ ಸದಸ್ಯರುಗಳಿಗೆ ಮೆಂಬರ್ಸ್ಗಳಿಗೆ ಅದನ್ನು ಕೊಡುವಂತಹ ಒಂದು ವ್ಯವಸ್ಥೆ. ಇದಕ್ಕೆ ಇದೇನಂತಂದರೆ ಘಟನಾ ಪತ್ರದಲ್ಲಿ ತೋರಿಸಿರ್ತಾರೆ. ಅದಕ್ಕೆ ಇದನ್ನು ಭರವಸೆಯಿಂದ ನಿಯಮಿತವಾದ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತೇಳಿ ಕರೀತಾರೆ. ಈ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿಯಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಏನಂತಂದರೆ ಷೇರು ಬಂಡವಾಳದೊಂದಿಗೆ ಭರವಸೆಯಿಂದ ನಿಯಮಿತವಾದ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ವಿತ್ ಶೇರ್ ಕ್ಯಾಪಿಟಲ್. ಅಂದರೆ ಈ ಕಂಪನಿ ಈಗ ಸದಸ್ಯರುಗಳ ಹೊಣೆಗಾರಿಕೆ ಆಗಿರುತ್ತೆ, ಕಂಪನಿಯ ಸದಸ್ಯರ ಹೊಣೆಗಾರಿಕೆ ಆಗಿರೋದ್ರಿಂದ ಅವರು ಹೊಂದಿರುವಂತಹ ಷೇರುಗಳ ಮೊತ್ತಕ್ಕೆ ಈಗ ಆ ಷೇರುಗಳ ಮೊತ್ತಕ್ಕೆ ಭರವಸೆಯನ್ನು ನೀಡಿರ್ತಾರಲ್ಲ ಅದು ಸೀಮಿತವಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಈ ಎರಡೂ ರೀತಿಯ ಹೊಣೆಗಾರಿಕೆಯನ್ನು ಷೇರುದಾರರು ಒಪ್ಪಿಕೊಂಡಿರ್ತಾರೆ. ಯಾವ ರೀತಿ ಅಂತಂದರೆ ಈಗ ಸದಸ್ಯರುಗಳಿಗೆ ಭರವಸೆಯನ್ನು ನೀಡಿ ಆ ಷೇರು ವ್ಯಾಲ್ಯೂ ಇರುವಂತಹ ಒಂದು ಆ ಮೊತ್ತವನ್ನು ಕೊಡಬೇಕು ಮತ್ತು ಷೇರುದಾರರಿಗೆ ಕೊಡಬೇಕು ಅಂತ ಅನ್ನೋದು ಒಂದು ಎರಡೂ ರೀತಿಯ ಹೊಣೆಗಾರಿಕೆಗಳನ್ನು ಇಲ್ಲಿ ಒಪ್ಪಿಕೊಂಡಿರ್ತಾರೆ. ಈ ಕಂಪನಿಯ ಷೇರುಗಳ ಮೌಲ್ಯ ಅಂತಂದರೆ ಈಗ ಕರೆ ಅಥವಾ ಕಾಲ್ಸ್ ಬಂದಾಗ ಪಾವತಿ ಮಾಡಬೇಕು, ಹಣವನ್ನು ಪಾವತಿ ಮಾಡಬೇಕು ಅಂತೇಳಿ ಹೇಳ್ತಾರೆ. ಇದು ಭರವಸೆಯ ಮೊತ್ತದ ವಿಸರ್ಜನೆಯ ಸಮಯದಲ್ಲಿ ಮಾತ್ರ ಇದು ಪಾವತಿಯಾಗುವಂತಹ ಒಂದು ಹೊಣೆಗಾರಿಕೆ ಅಂತೇಳಿ ಹೇಳ್ಬೋದು. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ವಿತ್ ಶೇರ್ ಕ್ಯಾಪಿಟಲ್ ಅಂದರೆ ಇನ್ ದಿಸ್ ಕೇಸ್ ದ ಮೆಂಬರ್ಸ್ ಆರ್ ಲಯಬಲ್ ಟು
ಪೇ ಬೋತ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆ್ಯಂಡ್ ಗ್ಯಾರಂಟೀಡ್ ಅಮೌಂಟ್ ಅಂತೇಳಿ ಕರೀತಾರೆ. ಯೂಶ್ವಲಿ ಸಚ್ ಕಂಪನೀಸ್ ಅಂತಂದರೆ ಇದು ಎಸ್ಟಾಬ್ಲಿಷ್ಡ್ ಫಾರ್ ದೋಸ್ ಪರ್ಪಸ್ ಅಂತಂದರೆ ಈಗ ಆಫ್ ಪ್ರಮೋಟಿಂಗ್ ಆ್ಯಕ್ಟ್, ಇದು ಕಲ್ಚರಲ್, ಸ್ಪೋರ್ಟ್ಸ್, ಚಾರಿಟಿ, ಸೈನ್ಸ್, ಎಜುಕೇಷನ್, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ದ ಎನಿ ಪ್ರಾಫಿಟ್ಸ್ ಆರ್ ಬಿಸ್ನೆಸ್ ಅಂತೇಳಿ ಕರೀತಾರೆ. ಅಂದರೆ ಇದರಲ್ಲಿ ಈಗ ಸಾಮಾನ್ಯವಾಗಿ ಕಂಪನಿಗಳು ಯಾವ್ಯಾವ ಅಂತಂದರೆ ಸಂಸ್ಕೃತಿ, ಕಲೆ, ಕ್ರೀಡೆ, ಶಿಕ್ಷಣ, ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಲಾಭ ಗಳಿಸುವಂತಹ ಉದ್ದೇಶ ಇದರಲ್ಲಿ ಇರೋದಿಲ್ಲ ಅಂತೇಳಿ, ಈ ವ್ಯವಹಾರಗಳಲ್ಲಿ ಈಗ ಲಾಭ ಗಳಿಸುವಂಥ ಉದ್ದೇಶಗಳಲ್ಲಿ ಹೆಚ್ಚಿಗೆ ಇರೋದಿಲ್ಲ ಅಂತೇಳಿ ಹೇಳ್ತಾರಲ್ಲ, ಅದೇ ಇವು ಷೇರು ಬಂಡವಾಳದೊಂದಿಗೆ ಭರವಸೆಯಿಂದ ನಿಯಮಿತವಾದ ಕಂಪನಿಗಳಂತೇಳಿ ಹೇಳ್ಬೋದು. ಅಂದರೆ ಈಗ ಸದಸ್ಯರ ಹೊಣೆಗಾರಿಕೆ ಮತ್ತು ಅದ್ರ ಜೊತೆಗೆ ಷೇರುಗಳ ಮೊತ್ತ ಇವೆರಡಕ್ಕೂ ನೀಡಿದ ಭರವಸೆ ಮೊತ್ತವನ್ನು ಸ್ವೀಕಾರ ಮಾಡುವಂಥದ್ದು. ಅದೇ ಏನಂತಂದರೆ ಇನ್ ಕೇಸ್ ದ ಮೆಂಬರ್ಸ್ ಆರ್ ಲಯಬಲ್ ಟು ಪೇ ಬೋತ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆ್ಯಂಡ್ ಗ್ಯಾರಂಟೀಡ್ ಅಮೌಂಟ್. ಫೇಸ್ ವ್ಯಾಲ್ಯೂ ಮತ್ತು ಗ್ಯಾರಂಟೀಡ್ ಅಮೌಂಟನ್ನು ಎರಡೂ ಇಲ್ಲಿ ಕೊಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಇದಿಷ್ಟು ನಿಮಗೆ ಟೋಟಲ್ 5 ಕೈಂಡ್ಸ್ ಅಂದರೆ 5 ಪ್ರಕಾರಗಳನ್ನು ನಿಮಗೆ ಈಗ ತಿಳಿಸಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 6th ಅಂದರೆ ಅನ್ಲಿಮಿಟೆಡ್ ಕಂಪನೀಸ್, ನಿಯಮಿತ ಕಂಪನಿಗಳನ್ನು ನಿಮಗೆ ತಿಳಿಸ್ತೀನಂತೆ. ಏನಾದರೂ ಡೌಟ್ಸ್ ಇದ್ದರೆ ಪರ್ಸನಲ್ ಕಾಂಟ್ಯಾಕ್ಟ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.